ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನೀಲಕಂಠಾಯ. ಓಂ ಮಹೇಶ್ವರಾಯ ನಮಃ. ಓಂ ಮಹೇಶ್ವರಾಯ ನಮಃ. ಓಂ ನಮೋ ಲಿಂಗರೂಪಾಯ. ಓಂ ನಮೋ ಲಿಂಗರೂಪಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಹೇ ದಯಾಮಯನಾದ ಶಂಕರ, ಬಿಸಿಲು ಮಳೆ ತಾಪಗಳನ್ನು ಸೇರಿಸಿಕೊಂಡು ನೀನೋರ್ವನೇ ನನ್ನ ಏಕಮಾತ್ರ ದೇವನೆಂದು ನಿನ್ನನ್ನು ಭಜಿಸಿದೆನು. ನಿತ್ಯ ನಿರಂಜನ ಮೂರ್ತಿಯೇ, ನನಗೊಂದು ಕಾಮ್ಯಾರ್ಥದ ಫಲವನ್ನು ಕರುಣಿಸು. ಇಂದಿನ ದಿವಸ ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದ ನನ್ನ ಧರ್ಮಪತ್ನಿ ವೇದವತಿಯು ತನಗಾಗುವ ಸಂತಾನವನ್ನು ಬಯಸಿ ಬಾಯಿ ಬಿಟ್ಟು ಹಂಬಲಿಸಿಕೊಳ್ಳುತ್ತಿರುವಳು. ಬಾಯನ್ನ ದೇವ, ಬರಬಾರದೆಂದು ಕೈಲಾಸದಲ್ಲಿ ನಿಲ್ಲಬೇಡ ಸ್ವಾಮಿ. ಬಂದನ್ನ ನನ್ನ ಮನದಾಸೆಯನ್ನು ಕರುಣಿಸಬೇಕೆಂದು ಬೇಡುವೆನು. ದಕ್ಷ ಬ್ರಹ್ಮ, ನಿನಗೆ ಮಂಗಳವಾಗಲಿ. ನನ್ನನ್ನು ಭಜಿಸಲು ಕಾರಣವೇನು? ಬಂದಯಾ ಎನ್ನ ದೇವ, ಇದೋ ನನ್ನ ಅನಂತ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ. ದಯಮಾಡಿ ಸಂತಾನ ಭಾಗ್ಯವನ್ನು ಕರುಣಿಸು. ನಿನಗಿಲ್ಲ ನಿನ್ನುದರದಲ್ಲಿ ಸಂತಾನ ದಕ್ಷ ಬ್ರಹ್ಮ. ಆದರೆ ನಿನ್ನ ಶಿವಭಕ್ತಿ ಎಂಬ ಗಿಡವು ಹೂ ಬಿಟ್ಟು ಕಾಯಾಗಿ ಅನೇಕ ಹಣ್ಣುಗಳಿಂದ ಕೂಡಿರುವ ವೃಕ್ಷವಾಗಿರುವುದು. ಹೀಗಿರುವಾಗ ನೀನೇಕೆ ಚಿಂತಿಸುವೆ? ನಿನ್ನ ಪೂರ್ವಕರ್ಮದ ಋಣಾನುಬಂಧಕ್ಕೆ. ಪೂರ್ವ ಜನ್ಮದ ಋಣಾನುಬಂಧ ಎಲ್ಲಿಂದ ಬಂತು? ನಿನ್ನನ್ನು ನೋಡಿದ ಮೇಲೆ ದೇವ, ನೀ ಕೊಡದ ವಸ್ತುವಿಲ್ಲ ಈ ಭೂಮಿಯಲ್ಲಿ, ನೀನರಿಯದ ವಸ್ತುವಿಲ್ಲ ಈ ಬ್ರಹ್ಮಾಂಡದಲ್ಲಿ. ನಿಜ ಭಕ್ತನನ್ನು ನಿರಾಕರಿಸದೆ ಸಂತಾನ ಭಾಗ್ಯವನ್ನು ಕರುಣಿಸು ದಕ್ಷ ಬ್ರಹ್ಮ. ಸ್ತ್ರೀ ಪುರುಷರುಗಳಲ್ಲಿ ಅದಾವ ಸಂತಾನವನ್ನು ಬಯಸುತ್ತಿರುವೆ. ಪರಮಾತ್ಮ, ಈ ನಿನ್ನ ನಿಜ ಭಕ್ತನಾದ ನನಗೆ ಅಷ್ಟೊಂದು ಅರಿವಿಲ್ಲವೇ ತಂದೆ. ಗಂಡು ಮಕ್ಕಳ ಭಾಗ್ಯಕ್ಕಿಂತಲೂ ಹೆಣ್ಣು ಮಕ್ಕಳ ಭಾಗ್ಯವೇ ಭಾಗ್ಯ. ಹೆಣ್ಣನ್ನು ದಾನ ಮಾಡಿ ಪುಣ್ಯ ಗಳಿಸಿದರೆ ಆ ಕನ್ಯಾದಾನದಿಂದ ಕೋಟಿ ಯಜ್ಞ ಫಲಗಳು ದೊರೆಯುತ್ತವೆ. ಆದ್ದರಿಂದ ದಯಮಾಡಿ ಆದಿಶಕ್ತಿಯ ಕಳೆಯುಳ್ಳ ಸಾವಿರಾರು ಪುತ್ರಿಯರನ್ನು ಕರುಣಿಸಬೇಕೆಂದು ಬೇಡುವೆನು. ನಿನ್ನ ವಿವೇಕಕ್ಕೆ ಮೆಚ್ಚಿದನು ದಕ್ಷ ಬ್ರಹ್ಮ. ಯಾವ ಸುರಗಂಧರ್ವರ ಸುರಭೂಮಿಯಲ್ಲಿ ಪುತ್ರಿಯರ ವಾತ್ಸಲ್ಯವೆಂಬ ಪವಿತ್ರವಾದ ಧರ್ಮವನ್ನು ಪ್ರತಿಷ್ಠೆ ಮಾಡಬೇಕೆಂದಿರುವ ನೀನೇ ಭಾಗ್ಯಶಾಲಿ. ಅದು ಆದಿಶಕ್ತಿಯು ಅನಂತ ರೂಪವನ್ನು ತಾಳಿ ಸುಂದರವಾಗಿ ಬರುತ್ತಿರುವ ನಿನ್ನ ಪುತ್ರಿಯರನ್ನು ದಕ್ಷ ಮಂದಿರಕ್ಕೆ ಕರೆದುಕೊಂಡು ಹೋಗಿ ಅವರಿಗೆ ಕಲ್ಯಾಣವನ್ನು ಮಾಡಿ ನಿನ್ನ ಧರ್ಮಪತ್ನಿ ವೇದವತಿಯೊಡನೆ ಸುಖವಾಗಿ ಬಾಳು. ತಥಾಸ್ತು. ಧನ್ಯೋಸ್ಮಿ ಪರಮಾತ್ಮ.